Hi friends, good morning. Welcome back to my second mini vlog. ಆ್ಯಂಡ್ ನಾನು ಮಾರ್ನಿಂಗ್ ಎದ್ದು ಆಚೆ ನೋಡಿದಾಗ ಆಲ್ರೆಡಿ ತುಂಬಾ ಬಿಸಿಲು ಬಂದುಬಿಟ್ಟಿತ್ತು. ಸೊ ಬೆಂಗಳೂರಲ್ಲಿ ಬೇಗನೆ ಬಿಸಿಲು ಬರುತ್ತೆ. ಆ್ಯಂಡ್ ಹಾಲು ಕಾಯಿಸ್ಲಿಕ್ಕೆ ಇಟ್ಟು ಕಾಫಿ ಮಾಡಿ ಕುಡಿದು ಒಂದು ರೂಮು ಮತ್ತು ಮನೆ ಎಲ್ಲ ಸ್ವಲ್ಪ ಗುಡಿಸಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ನೈಟು ಪಾತ್ರೆಗಳೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡಿದ್ದಾಯಿತು. ನಾನು ಇವತ್ತು ಆಮ್ಲ ಜ್ಯೂಸ್ ಕುಡ್ದಿಲ್ಲ, ಏಕೆ ಅಂತಂದರೆ ಅದು ನೆನ್ನೆ ಜ್ಯೂಸ್ ಮಾಡಿ ಕುಡ್ದಿದ್ದಾದಮೇಲೆ ಸ್ವಲ್ಪ ಎಲ್ಲ ಕರಗೋಗಿ ವೇಸ್ಟ್ ಆಗೋಯಿತು. ಆ್ಯಂಡ್ ಮತ್ತು ನೀರಲ್ಲಿ ಐಸ್ ಕ್ಯೂಬ್ಸ್ ಹಾಕಿ ಫೇಸ್ನ ಡಿಪ್ ಮಾಡ್ಕೊತಾ ಇದ್ದೆ ಒಂದು 2-3 ಮಿನಿಟ್ಸು. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಟೆನ್ಷನ್ ಫ್ರೀ ಅಂತ ಅನಿಸುತ್ತೆ, ನನಗೆ ಮೈಂಡ್ ರಿಲೀಫ್ ಆಗುತ್ತೆ. ಆ್ಯಂಡ್ ಫೇಸ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋನ ಫಸ್ಟ್ ಮಿನಿ ವ್ಲಾಗಲ್ಲಿ ಆ್ಯಡ್ ಮಾಡಿರಲಿಲ್ಲ. ಆ್ಯಂಡ್ ಹಾಲಿಗೆ ಕೆಲಾಗ್ಸ್ ಮಿಕ್ಸ್ ಮಾಡಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನನ್ನ ಮಗ ನಮ್ಮಮ್ಮ ಏನೋ ಮಾಡ್ತಾಯಿದ್ದಾಳೆ ಅಂತ ಹೇಳಿ ಅವನು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೇ ಹಿಂದೆ ಮುಂದೆ ನೋಡ್ತಾ ಇದ್ದ. ಸೊ ವಿಡಿಯೋ ಮಾಡ್ತಾ ಇದ್ದಿದ್ದರಿಂದ ಅವನು ತಿನ್ನಲಿಲ್ಲ, ನಾನು ಒಬ್ಬಳೇ ತಿಂದೆ ಆ ಟೈಮಲ್ಲಿ. ಹಾಗೆ ಮಧ್ಯಾಹ್ನಕ್ಕೆ ಬೇಗನೆ ಅಡುಗೆ ರೆಡಿ ಮಾಡಿಕೊಂಡೆ, ಸಾಂಬಾರಿಗಿಟ್ಟಿದ್ದೆ. ಹಾಗೆ ಸ್ವಲ್ಪ ಬಟ್ಟೆ ಇತ್ತು, ವಾಶ್ ಮಾಡಿ ಟೆರೆಸ್ ಮೇಲೆ ಹಾಕಿ ಬರೋಣ ಅಂತ ಹೋಗಿದ್ದೆ. ಟೆರೆಸ್ ಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತಂದರೆ ತುಂಬ ಬಿಸಿಲಿತ್ತು, ಹಾಗಾಗಿ ಅಲ್ಲಿ ಇರಲಿಕ್ಕಾಗಲಿಲ್ಲ. ಹಾಗೆ ಮನೆಗೆ ಬಂದು ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆ ಮಾಡಿಕೊಂಡೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡು. ಹಾಗೆ ಮಿಕ್ಸಿಗೆ ಬೇಳೆ ಮತ್ತು ರುಬ್ಬಿರೋ ಅಂಥದ್ದೆಲ್ಲ ಹಾಕಿ ಮಸಾಲೆಗೆ ಆ್ಯಡ್ ಮಾಡಿ ಸಾಂಬಾರು ರೆಡಿ ಮಾಡಲಿಕ್ಕಿಟ್ಟೆ. ಟೆರೆಸ್ ಮೇಲೆ ಹೋಗಿ ಬಂದಿದ್ದರಿಂದ ತುಂಬ ಬಿಸಿಲಿತ್ತು ಅಲ್ವಾ, ಹಾಗೆ ಮನೆಗೆ ಬಂದಮೇಲೆ ಸ್ವಲ್ಪ ತಂಪಾಗಿ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಜ್ಯೂಸ್ ಕುಡಿತಾ ಇದ್ದೆ. ಸೊ ನನಗೆ ಕಿಚನಲ್ಲಿ ತುಂಬ ಕಂಫರ್ಟ್ ಇರೋದ್ರಿಂದ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಕಿಚನಲ್ಲಿನೇ. ಹಾಗೆ ಸಾಂಬಾರು ರೆಡಿ ಆಗ್ತಾಯಿತ್ತು. ಮತ್ತು ಬೆಳಗ್ಗೆಯಿಂದ ಫೇಸ್ಗೆ ಯಾವುದೇ ಕ್ರೀಮ್ ಯೂಸ್ ಮಾಡಿರಲಿಲ್ಲ, ಹಾಗೆ ಮಧ್ಯಾಹ್ನದ ಮೇಲೆ ನಾನು ಫೇಸ್ಗೆ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಮಾಡೋವಂಥ ಫೇಸ್ ಕ್ರೀಮ್ಗಳು ಇಲ್ಲಿ ಏನು ತೋರಿಸಿದ್ದೀನಿ ಅದೇ ಕ್ರೀಮ್ಗಳನ್ನೇ ನಾನು ಡೈಲಿ ಯೂಸ್ ಮಾಡೋದು. ಸೊ ನನಗೆ ಇದೇ ಕ್ರೀಮ್ಗಳೇ ತುಂಬ ಅಡ್ಜಸ್ಟ್ ಆಗಿದೆ ನನ್ನ ಸ್ಕಿನ್ಗೆ. ಮತ್ತು ಹಾಗೆ ಸಿಂಪಲ್ಲಾಗಿ ಸ್ವಲ್ಪ ಹೇರ್ ಸ್ಟೈಲ್ ಮಾಡಿಕೊಂಡೆ. ನಾನು ಮನೇಲಿರುವಾಗ ತುಂಬ ಹೊತ್ತು ಮಿರರ್ ಮುಂದೆ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲ್ಲ, ಸೊ ಈ ರೀತಿಯಾಗಿ ರೆಡಿಯಾಗಿದ್ದೆ. ಹಾಗೆ ಸಿಂಪಲ್ಲಾಗಿ ನನಗೊಬ್ಳಿಗೆ ಒಂದು ಹಾಫ್ ಬಾಯ್ಲ್ ಮಾಡಿಕೊಂಡು ಮಧ್ಯಾಹ್ನದ ಊಟ ನಾನು ನನ್ನ ಮಗ ಇಬ್ಬರು ಊಟ ಮುಗಿಸ್ಕೊಂಡ್ವಿ. ಆ್ಯಂಡ್ ಹಾಗೆ ನಾನು ನನ್ನ ಮಗ ಇಬ್ಬರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಇಬ್ಬರು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಲಗಿದ್ವಿ. ಹಾಗೆ ಎದ್ದಿದ ತಕ್ಷಣ ಸ್ವಲ್ಪ ಫ್ರೂಟ್ಸ್ ಇತ್ತು, ನಾನು ಒಬ್ಬಳೇ ತಿಂದ್ಕೊಂಡೆ, ನನ್ನ ಮಗ ತಿನ್ನಲಿಲ್ಲ. ಮತ್ತು ಸ್ವಲ್ಪ ಪಾತ್ರೆಗಳೆಲ್ಲ ಮಧ್ಯಾಹ್ನದ ಊಟ ಆದಮೇಲೆ ಪಾತ್ರೆಗಳಿರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಮತ್ತು ಇದು ಬಂದು ಫ್ರಿಡ್ಜ್ ರೀಸೆಂಟಾಗಿ ತೊಗೊಬಂದಿದ್ದು, ಅದು ಬಾಕ್ಸ್ ಬಂದು ಬಾಲ್ಕನಿಲೇ ಇತ್ತು ಆಚೆ, ಅಲ್ಲಿ ಬಟ್ಟೆಗಳೆಲ್ಲ ಹಾಕೋಕ್ಕೆ ಜಾಗ ಇರೋಲ್ಲ, ಅದಿದ್ದರೆ ಅಂತ ಹೇಳಿ ತೊಗೊಂಡು ಬಂದು ಮಂಚದ ಕೆಳಗಡೆ ಇಟ್ಟೆ. ಮತ್ತು ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ಏಕೆ ಅಂದರೆ ಈಗ ಕೆಲವೊಂದು ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇದ್ದಿದ್ದು ಬೆಂಗಳೂರಲ್ಲಿರುವಾಗ ಎಲ್ಲೂ ಇಟ್ಕೊಳ್ಳಿಕ್ಕೆ ಜಾಗ ಇರೋಲ್ಲ ಅಲ್ವಾ, ಮನೆಯಲ್ಲೇ ಇಡಬೇಕು ಅಂತ ಹೇಳಿ. ಸೊ ಹಾಗೆ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಈವ್ನಿಂಗ್ ಆಲ್ರೆಡಿ 6:30 ಏನೋ ಆಗಿತ್ತು ಟೈಮು, ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಬಾಲ್ಕನಿ ಎಲ್ಲ ಈ ರೀತಿಯಾಗಿ ಕ್ಲೀನ್ ಮಾಡಿದ್ದೆ. ಮತ್ತು ಟೆರೆಸ್ ಮೇಲೆ ಹೋಗಿ ಬಟ್ಟೆ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ರೆ ನನ್ನ ಮಗ ಆಚೆ ಅಂಗಡಿ ಕರ್ಕೊಂಡು ಹೋಗ್ತಾಳೆ ನಮ್ಮಮ್ಮ ಅಂತ ಹೇಳಿ ಸ್ಲಿಪ್ಪರ್ ಹಾಕ್ಕೊತಾ ಇದ್ದ. ಟೆರೆಸ್ ಮೇಲೆ ಹೋಗಿ ನೋಡಿದಾಗ ಇತ್ತು ನೋಡ್ರಿ ಟ್ವಿಸ್ಟ್, ನನಗೆ ಹಾಕಿದ ಬಟ್ಟೆಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಯಾವಾಗ ಬಿದ್ದೋಗಿತ್ತು ಅಂತಲೇ ಗೊತ್ತಾಗಿಲ್ಲ. ಸೊ ಇನ್ನೇನು ಮಾಡೋದು, ಮತ್ತೆ ತೊಗೊಂಡು ಬಂದೆ ಅದೇ ಬಟ್ಟೆಗಳನ್ನೇ. ಹಾಗೆ ಆಚೆ ಹೋಗೋಣ ಅಂತ ಸ್ವಲ್ಪ ನಾನು ನನ್ನ ಮಗ ಇಬ್ಬರು ರೆಡಿ ಆದ್ವಿ. ನನ್ನ ಮಗ ಬಂದು ನಮ್ಮಮ್ಮ ಆಚೆ ಕರ್ಕೊಂಡು ಹೋಗ್ತಾಳೆ, ಏನಾದರೂ ಕೊಡಿಸ್ತಾಳೆ ಅಂತ ಹೇಳಿ ಬೇಗನೆ ರೆಡಿ ಆಗಿಬಿಟ್ಟ. ದಾರಿಲಿ ಹೋಗ್ತಾ ಇರುವಾಗ ಅವನಿಗೊಂದು ಬಿಸ್ಕೆಟ್ ಕೂಡ ತೊಗೊಂಡ. ಆ್ಯಂಡ್ ನಾನು ಹೋಗಿದ್ದು ಪಾರ್ಲರ್ಗೆ. ಇವರು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫೇಮಸ್ಸು, ಆ್ಯಂಡ್ ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಆ್ಯಂಡ್ ನಾನು ನನ್ನ ಮಗ ಇಬ್ಬರು ನೈಟ್ ಬರ್ತಾ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಏನೂ ಕೆಲಸ ಇರಲಿಲ್ಲ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್.